ಇಂದು ಪವಿತ್ರ ಬಂದಾನ ಇವತ್ತಿನ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ದೇವ್ ಲ್ಯಾಪ್ಟಾಪ್ ಇಟ್ಕೊಂಡು ಏನೋ ಕೆಲಸ ಮಾಡಿದ್ರೆ ಅಲ್ಲಿಗೆ ವಿಶಾಲ್ ಬಂದು ಏನೋ ಫುಲ್ ಕೆಲಸದಲ್ಲೆಲ್ಲ ಬ್ಯುಸಿ ಇದೆಯಾ ಅಂತೆಲ್ಲ ಹೇಳಿ ಸತಾಯಿಸ್ತಾ ಇದ್ದ. ಹೆಂಗಿತ್ತು ನಿನ್ನೆ ರಾತ್ರಿ ದೆವ್ವದ್ದು ಅಂತ ಕೇಳಿ, ಏನು ದೆವ್ವದು ಅಂದರೆ ಅದೇ ರಾತ್ರಿ ನಾವು ಮಾಡಿದ್ವಲ್ಲ ದೆವ್ವದು, ನೀನು ಅತ್ತಿಗೆ ಇಬ್ಬರು ರೊಮ್ಯಾಂಟಿಕ್ ಆಗಿ ಲವ್ ಸ್ಟೋರಿ ಏನು ನನ್ನ ತಮ್ಮ ಸಣ್ಣ ಅಂದ್ಕೊಂಡು ಏನೋ ಲವ್ ಸ್ಟೋರಿ ಎಲ್ಲ ಮಾತಾಡ್ತಾ ಇದೆಯಾ ಅಂದರೆ ನಿನ್ನಷ್ಟೇನಿದ್ದಿಲ್ಲ ಬಿಡೋಣ ಅಂತಂದೇಳಿ, ನಿನ್ನ ವಯಸ್ಸಲ್ಲಿ ಚಿಕ್ಕವನಿರ್ಬೋದು, ಲವ್ ಸ್ಟೋರಿಯಲ್ಲಿ ನಾನೇ ಮುಂದೆ ಅಂತೆಲ್ಲ ಹೇಳಿದಾಗ ಒಂದು ನಡಿ ತರಲೆ ಕೆಲಸ ಮಾಡಿ ಅಂತ ಬೈದು ಕಳಿಸ್ಬಿಡ್ತಾನೆ. ಹೌದು, ವಿಶಾಲ್ ಹೇಳಿದ್ದು ಕರೆಕ್ಟು. ಒಂದು ಪವಿತ್ರ ಒಂದು ಫೋನ್ ಮಾಡೋಣ ಅಂತ ಪವಿತ್ರ ಫೋನ್ ಮಾಡ್ತಾ, ಹೇಳಿ ಪವಿತ್ರ ಹೇಳಿ ಸಾರ್ ಅಂತೆಲ್ಲ ಸ್ವಲ್ಪ ಮಾತಾಡಬೇಕಪ್ಪ, ನನಗೇನೇನು ಇಷ್ಟ ನಾನು ಹೇಳ್ತೀನಿ, ಹಂಗೆ ನಿನಗೇನೇನು ಇಷ್ಟ ನನಗೆ ಹೇಳಿ. ನನಗೆ ಮಳೆಯಲ್ಲಿ ಬಿಸಿ ಬಿಸಿ ಕಾಫಿ ಕುಡಿಯೋಕೆ ಇಷ್ಟ, ರೆಡ್ ಕಲರ್ ಅಂತ ತುಂಬ ಇಷ್ಟ, ಚಿಕನ್ ಅಂದರೆ ಇಷ್ಟ ಅಂತೆಲ್ಲ, ನಿಮಗೇನೇನು ಇಷ್ಟ ಅಂತ ನೀವು ಹೇಳೇ ಇಲ್ಲ ಅಂತೆಲ್ಲ, ನನ್ನ ಇಷ್ಟ ಎಲ್ಲ ಏನು ಮಾಡ್ತೀರಾ ಅದೇ ಸಮಸ್ಯೆ ಇದೆ ಅಂತೆಲ್ಲ ಹೇಳ್ಕೊತ, ಅದೇ ಅವ್ರ ತಮ್ಮ ಅದೇ ಟೈಮಿಗೆ ಅವ್ರ ಮನೆ ಸೋರ್ತಾ ಇರುತ್ತೆ. ಅವ್ರ ಮನೆ ಸೋರ್ತಾ ಇರ್ಬೇಕಾದ್ರೆ ಸುಮಂತ ಸೋರ್ತಾ ಇದೆ ಅಂತ ಹಂಚಿಡೋಣ ಅಂತೆಲ್ಲ ಹೇಳಿ, ತಾತ ಬಂದುಬಿಟ್ರೆ ಕಷ್ಟ ಅಂತೆಲ್ಲ ಹೇಳಿ, ಅದು ನೀರೆಲ್ಲ ಬೀಳ್ತಾ ಇರೋ ಜಾಗದಲ್ಲೆಲ್ಲ ನೀರಿನ ಬಕೆಟು ಅದು ಇದು ಎಲ್ಲ ಇಟ್ಟು ಹಂಚು ಹಾಕೋಣಂತ ಮೇಲೆ ಹೇಳ್ತಾನೆ. ಹಂಚಾಕ್ಬೇಕಂತ ಮೇಲೆ ಹೇಳಿದಾಗ ಮೇಲಿಂದ ಬಿದ್ದುಬಿಡ್ತಾನೆ. ಬಿದ್ದುಕೊಳ್ಳೆ ಅವ್ರ ಅಜ್ಜನೂ ಅವರಪ್ಪ ಇಬ್ಬರು ಬಂದು ಸುಮಂತ ಅಂತ ಎಲ್ಲ ಹೇಳಿ ಮಾತಾಡ್ಸಿದ್ದು ಮಾತಾಡಲ್ಲ. ಅದೇ ಟೈಮಿಗೆ ಈ ಕಡೆ ಇದೇ ಫಸ್ಟ್ ತೋರಿಸ್ತಾ ಇದ್ದು ಮನೋಜ್ ಅವರಪ್ಪನೂ ಅವರಮ್ಮ ಮನೆ ಕ್ಲೀನ್ ಮಾಡಿ ಸುಸ್ತಾಯಿತು ಹಂಗೆ ಏನೇನೋ ಹೇಳ್ತಾ. ಅದೇ ಟೈಮಿಗೆ ಈ ಕಡೆ ಮನೋಜ್ ಬಂದಿರ್ತಾ, ಗೋಲ್ಡ್ ಜಗ್ಗಿ ಹಾಕೊಂಬಂದು ಎಲ್ಲೋ ಒಂದು ದರೋಡೆ ಮಾಡಿ ಬಂದಿ ಅಂತ, ಕಳ್ತನ ಅಂತೂ ಮಾಡಿಲ್ಲ, ಹೊಸ ವ್ಯವಹಾರ ಮಾಡಿದಂತೆ. ಹೊಸ ವ್ಯವಹಾರ ಎಲ್ಲೋ ಮಾಡಿ ಅಂತ ರೀ, ನಾವು ಸಾವ್ಕಾರ ಆಗ್ತಾಯಿದ್ದೀವಿ ಅಂತ. ಏನು ಸಾವ್ಕಾರ ಆಗ್ತಾಯಿದೆಯಾ, ದರೋಡೆ ಮಾಡಿ ಅಂತ. ಅಪ್ಪ, ನಾನು ಯಾವ ದರೋಡೆ ಮಾಡಿಲ್ಲ, 24 ಕ್ಯಾರೆಕ್ಟರ್ ಗೋಲ್ಡ್ ಇದು ಹೊಸ ಬಿಸ್ನೆಸ್ ಮಾಡಿದೆ. ಏನೋ ಬಿಸ್ನೆಸ್ ಮಾಡ್ತಾ ಇದೆಯಾ ಬೊಗಳ ಅಂತ ಅವರಪ್ಪ ಕೋಪ ಮಾಡ್ಕೊಂಡು ಹೇಳೋ ಬೊಗಳ ಅಂತ ಕಾಲ ಹಿಡ್ಕೊಂಡು. ಅದೇ ಟೈಮಿಗೆ ನಾವು ಸಾವ್ಕಾರ ಆಗ್ತಾಯಿದ್ದೀವಿ, ನನ್ನ ಮಗ ಹೆಣ್ಣು ನೋಡಿ ಮದುವೆ ಮಾಡಬೇಕು, ನೀವೇನು ನೋಡೋದು ಬೇಡ ನಾನೇ ನೋಡ್ತೀನಿ ಅಂತ. ಯಾರನ್ನ ನನಗೆ ಪವಿ ಬಿಟ್ಮೇಲೆ ಬೇರೆ ಯಾರು ಗಂಡನ ಮನೆಯಲ್ಲಿ ಸುಖವಾಗಿರೋ ಹುಡುಗಿ ಬೇಕೇನು ನನಗೆ ಅಂತ ಅವರಪ್ಪನೂ ಹೊಡೆದು ಬಿಡ್ತಾರೆ. ಸುಖವಾಗಿದೆ ಅಂದರೆ ಫಸ್ಟ್ ಅವ್ನ ದೇವನ ಬೀದಿಗೆ ತಂದುಬಿಟ್ಟು ಅವ್ರ ಮನೆಯ ನೆಮ್ಮದಿ ಎಲ್ಲ ಹಾಳು ಮಾಡಿ ಮಾಡ್ಕೊತೀನಿ ಅಂತೆಲ್ಲ ಹೇಳಿ ಚಾಲೆಂಜ್ ಹಾಕ್ತಾನೆ. ಇದೇ ಟೈಮಿಗೆ ಪವಿತ್ರ ಇಲ್ಲಿ ಬೇಜಾರಾಗಿ ನಿಂತಿದ್ದ. ದೇವ್ ಬಂದು ಏನಾಯಿತು ಪವಿತ್ರ ಅವರೇ ಅಂತೆಲ್ಲ ಕೇಳಿದಾಗ, ಅದೇ ಟೈಮಿಗೆ ಏನಿಲ್ಲ ಸಾರ್ ಅಂತಾರೆ. ನಮಗೆ ಹೇಳಲೇಬೇಕು ಅನ್ನೋದು ಏನಿಲ್ಲ. ನೋಡಿ, ನೀವೇನಾದರೂ ಒಂದು ವೇಳೆ ನನ್ನ ಹೆಂಡತಿ ಆಗಿದೆ ನಾನು ಕೇಳ್ತಿದ್ದಿಲ್ಲ, ನಾನು ಹೋಗಲಿ ಬಿಡಪ್ಪ ಏನು ತಲೆನೋವು ಅಂತ ಸುಮ್ಮನೆ ಆಗ್ಬಿಡಿದೆ. ಯಾಕಂದರೆ ನಾನು ನಿನ್ನ ಹೆಂಡತಿ ಅಂತ ತಿಳ್ಕೊಂಡಿಲ್ಲ, ಫ್ರೆಂಡ್ಶಿಪ್ ಅಲ್ವಾ, ಫ್ರೆಂಡ್ಶಿಪ್ನಲ್ಲಿ ಆ ಥರ ಎಲ್ಲ ಬಿಡೋಕ್ಕೆ ಬರೋಂಗಿಲ್ಲ, ಏನು ಸಮಸ್ಯೆ ಅಂತ ನೀವು ನನಗೆ ಹೇಳಬೇಕು ಅಂತೆಲ್ಲ ಹೇಳಿದಾಗ, ಅದು ಮಾವನವರು ಎಲ್ಲರೂ ಒಂಥರ ಖುಷಿಯಾಗಿದ್ದರೆ ಮಾವನವರೇ ಒಂಥರ ಇರ್ತಾರೆ, ನೀವೇಗ ನಿಮ್ಮ ತಂದೆ ಹತ್ರ ಅಷ್ಟೊಂದು ಅಟ್ಯಾಚ್ ಇಲ್ಲ ಎಲ್ಲ ಪ್ರಶ್ನೆ ಕೇಳಿದಾಗ, ಅವ್ರಿಗೆ ಅಪ್ಪ ಅಮ್ಮ ಖುಷಿ ಇರೋದಂತೆ ನಾನು ಎಂದೂ ಕಣ್ಣಿಂದ ನೋಡಿಲ್ಲ, ಅವ್ರಿಗೆ ಈ ಮಗನೂ ಬೇಕಾಗಿಲ್ಲ ಅಂತೆಲ್ಲ ಹೇಳಿ, ನೀವು ಅಪ್ಪ ಮಗ ಒಂದಾಗಬೇಕಲ್ಲ ಅಂತೆಲ್ಲ ಏನೋ ನನ್ನ ಆಸೆ ಅಂತೆಲ್ಲ ಹೇಳ್ದ. ಹೋಗಲಿ ನೋಡೋಣ, ನಾನು ಪ್ರಯತ್ನ ಪಡ್ತೀನಿ ಅಂತೆಲ್ಲ ಹೇಳಿ ದೇವ್ ಪವಿತ್ರ ಹತ್ರ ಹೇಳ್ತಾನೆ. ಸರಿ ನೋಡೋಣ. ನೆಕ್ಸ್ಟ್ ಡೇ ಬೆಳಕಾಗಿರುತ್ತೆ, ಸೂರ್ಯೋದಯ ಆದಾಗ ಈ ಕಡೆ ಅವರಪ್ಪ ಅಮ್ಮ ಸುಮಂತನ ಕರ್ಕೊಂಡು ಹಾಸ್ಪಿಟ್ಲಿಗೆ ಬಂದಿದ್ದ. ನೋಡಪ್ಪ ಇಲ್ಲಿ ಹಾಸ್ಪಿಟ್ಲ್ ಹತ್ರ ಯಾರೋ ಡಾಕ್ಟರ್ ರಾಜಾರಾಮ್ ಅಂತೆ, ಅಲ್ಲಿ ಕರ್ಕೊಂಡು ಹೋಗಿ ಇಳಿಸು ನಮ್ಮ ಅಂತ. ನೋಡಪ್ಪ ನನಗೆ ಗೊತ್ತಾಗಿಲ್ಲ ಅಂದರೆ ಈ ಚೀಟಿನಲ್ಲಿ ನೋಡಂತೆ, ಚೀಟಿ ಮೆಡಿಕಲ್ ಶಾಪ್ ಅವ್ರಿಗೆ ತೋರಿಸಿ ನಮಗೆ ಹೆಂಗೆ ಗೊತ್ತಾಗುತ್ತೆ ಅಂತ. ಅಲ್ಲ ಕಣಪ್ಪ, ಅವ್ನಿಗೆ ನೋಡಿದ್ರೆ ಸುಸ್ತಾಗಿದೆ, ಆರಾಮಿಲ್ಲ, ನಡೆಯೋಕ್ಕಾಗ್ತಾಯಿಲ್ಲ, ನೀನು ನೋಡಿದ್ರೆ ಏನು ಹೇಳ್ತಾ ಇಲ್ಲಲ್ಲ ಅಂತೆಲ್ಲ ಕೇಳಿದಾಗ, ಈ ಕಡೆ ನನ್ನ ಫೀಸ್ ಕೊಡಿ ಅಂತ ಫೀಸ್ ಇಸ್ಕೊಂಡು ಹೋಗ್ಬಿಡ್ತಾನೆ ಆಟೋ ಡ್ರೈವರ್. ಈ ಕಡೆ ದೇವು ಏನೋ ಮಾಡ್ತಾನೆ, ಏನೋ ಕಳೆದೋಗಿದೆ ಅಂತ ಹುಡುಕ್ತಾ. ಅದೇ ಟೈಮಿಗೆ ಪವಿತ್ರ ಬಂದು, ದೇವ್ ಸರ್ ಇದೇನು ಮನೇನ ಏನು ಗೊಬ್ಬರನ ಹೇಳಿ ಅಂತೆಲ್ಲ ಹೇಳ್ದೆ. ಅದು ಪವಿತ್ರ ಅವರೇ ಏನು ಅಂತಂದರೆ, ಅದೊಂದು ಫೇವ್ರೇಟ್ ಪರ್ಫ್ಯೂಮ್ ಕಳೆದೋಗಿದ್ರಿ, ಸಿಗ್ತಾ ಇಲ್ಲ, ನಾನು ನೋಡಿದೆ ಆಫೀಸ್ಗೆ ಹೋಗಬೇಕು, ತುಂಬ ಹೊತ್ತಾಗ್ತಾ ಇದೆ ಅಂತೆಲ್ಲ ಹೇಳಿದಾಗ, ಹೌದಾ ಅಂತಾನೆ ನಾನೇ ಹುಡುಕ್ತೀನಿ ತಡ್ರಿ, ನಾನು ಕೆಲಸ ಮಾಡು ಪವಿತ್ರ ಅವರೇ, ಯಾರು ಹುಡುಕ್ತಾರ ಅವ್ರು ಗೆದ್ದಂಗೆ ಅಂತೆಲ್ಲ ಹೇಳ್ದೆ. ಹಂಗೆ ಅಂತ ಏನೂ ಇಲ್ಲ ಸರ್, ಬೇಗ ಹುಡುಕ್ತೀನಿ ಅಂತ. ಪವಿತ್ರ ಒಂದು ಕಡೆ ದೇವ್ ಒಂದು ಕಡೆ ಹುಡುಕ್ತಾ ಇದ್ದ. ಪವಿತ್ರ ದೇವ್ ಒಂದು ಕಡೆ ಹುಡುಕ್ತಾ ಇರುವಾಗ ಅದು ಮಂಚದ ಮೇಲೆ ಇರುತ್ತೆ. ಪವಿತ್ರ ನೋಡಿ, ಪವಿತ್ರ ಫಸ್ಟ್ ಕೈ ಹಾಕಿ ಆಮೇಲೆ ದೇವ್ರನ್ನ ಓಡೋಗಿ ಕೈ ಹಿಡಿದು
ಇಬ್ಬರು ಅಲ್ಲಿ ಮುಖ ನೋಡ್ಕೊಂಡು ಫಸ್ಟ್ ನಾನು ಅಂತ ಜಗಳ ಆದ. ಅದೇ ಟೈಮಿಗೆ ಪವಿತ್ರ ಇದ್ದು, ಇಲ್ಲ ಬಿಡಿ ಸರ್ ನೀವೇ ಫಸ್ಟ್ ನೋಡಿದ್ದು, ನೀವೇ ಫಸ್ಟ್ ತೊಗೊಂಡಿದ್ದೀನಿ, ಇಲ್ಲ ಇಲ್ಲ ಪವಿತ್ರ ಅವರೇ ನೀವೇ ಫಸ್ಟ್ ಅಂತ ಇಬ್ಬರು ವಾದ ಮಾಡಿದೆ. ಇಬ್ಬರು ಮುಖ ನೋಡಿ ನಗ್ತಾರೆ. ಸರಿ ದೇವ್ ಎದ್ದು ಬಿಡ್ತಾನೆ. ಆಮೇಲೆ ಪವಿತ್ರ ಎದ್ದು ಅದನ್ನ ಹಿಡ್ಕೊಂಡು ಕೈಯಲ್ಲಿ ನೋಡ್ತಾನೆ. ಇದೇನು 15,000 ರೂಪಾಯಿನ ಒಂದು ಪರ್ಫ್ಯೂಮ್ ಬಾಟಲು. ನಮ್ಮ ಹಳ್ಳಿನಲ್ಲಿ ಆದರೆ 4 ಕುಟುಂಬನೂ ಆರಾಮ್ 1 ತಿಂಗಳವರೆಗೂ ಚಿಂತೆ ಇಲ್ಲ ಉಣ್ಬೋದಪ್ಪ ಅಂತೆಲ್ಲ ಹೇಳಿ. ಹೌದ್ರಿ, ಅದಕ್ಕೆ ನನಗೆ ಇಷ್ಟ ಆಗಿದ್ದು ನಿಮ್ಮ ಹಳ್ಳಿಯ ಸಿಂಪಲ್ ಸಿಟಿ ಅಂತೆಲ್ಲ ಹೇಳಿ. ಅಷ್ಟು ಯಾರಿಗೂ ಬರಲ್ಲ. ಆ ಕಡೆ ಪವಿತ್ರ ಅದು ಕೀ ಬಿದ್ದಿರ್ತೈತಿ, ಮನೆ ಕೀ ಅಂದರೆ ಅವರಮ್ಮ ರಾಧಿಕಾ ಅವ್ರ ಕಡೆಯಿಂದ ಕೊಟ್ಟಿರ್ತಾರೆ ತಾತ. ಅದು ಏನು ರೀ ಕೀ ಎಲ್ಲಿ ಬೇಕಲ್ಲಿ ಬಿಸಾಕಿದ್ದೀರಾ, ಇದು ಮನೆ ಮೇನ್ ಲಾಕರ್ ಕೀ ಅಂತೆಲ್ಲ ಹೇಳ್ದೆ. ಹೌದಾ ಅಂದರೆ ನಿಮಗೆ ಗೊತ್ತಿಲ್ಲ ಲಾಕರಲ್ಲಿ ಏನೇನಿದೆ ನೋಡ್ಕೊಂಡಿಲ್ಲ ನೀವು, ಮನೆ ಯಜಮಾನಿಗೆ ಹಿಂಗೆ ಮೇಂಟೈನ್ ಮಾಡೋದಾ ಅಂತೆಲ್ಲ. ಹಂಗೆಲ್ಲ ಸಾಲದು ಅಂತ ಬನ್ನಿ ಅಂತ ಹೇಳಿ ಕರ್ಕೊಂಡೋಗಿ ಲಾಕರ್ ತೋರಿಸ್ತಾನೆ. ಲಾಕರ್ ಓಪನ್ ಮಾಡಿ ತೋರಿಸಿದಾಗ ಆವಾಗ ಪವಿತ್ರಾಗೆ ಫುಲ್ ಶಾಕ್ ಆಗುತ್ತೆ. ಫುಲ್ ಶಾಕ್ ಆದಾಗ ಒಂದು ಕಡೆ ಕ್ಯಾಶು, ಒಂದು ಕಡೆ ಜ್ಯುವೆಲರಿ ಮತ್ತು ಇನ್ನೊಂದು ಕಡೆ ಗೋಲ್ಡ್ ಬಾರ್ ಅಂತ ಅದೆಲ್ಲ ಇಟ್ಟಿರ್ತಾರೆ. ಪವಿತ್ರ ಫುಲ್ ಶಾಕ್ ಆಗಿಬಿಟ್ಟಿರ್ತಾರೆ. ಫುಲ್ ಶಾಕ್ ಆಗಿ ಈ ಕಡೆ ದೇವಿದ್ದು ಅದು ನೋಡಿ ನೆಕ್ಸ್ಟ್ ಎಪಿಸೋಡಲ್ಲಿ ಏನಿಲ್ಲ ಪವಿತ್ರ ಅವರೇ, ಸ್ವಲ್ಪ ಎಲ್ಲ ಇರೋದು, ಏನಿಲ್ಲ ಅಂದರೆ ಒಂದು 7 8 ಕಿಲೋ ಗೋಲ್ಡ್ ಬಾರ್ ಇದೆ, ನೆಕ್ಸ್ಟ್ ಒಂದು ಸ್ವಲ್ಪ ಕ್ಯಾಶ್ ಇದೆ, ಆಮೇಲೆ ಸ್ವಲ್ಪ ಡೈಲಿ ಯೂಸಿನ ಜ್ಯುವೆಲರೀಸ್ ಎಲ್ಲ ಇದೆ ನೋಡಿ ಅಷ್ಟೇ ಅಂತೆಲ್ಲ ಹೇಳಿ. ತೊಗೊಳ್ಳಿ ಪವಿತ್ರ ಅವರೇ ಮನೆ ಕೀ ನನ್ನ ಲಾಕರ್ ಕೀ ತೊಗೊಳ್ಳಿ, ನನಗೊಂದು 50,000 ಖರ್ಚಿಗೆ ಕೊಡಿ ಅಂತ. ಎದಕ್ಕೆ ಕೊಡ್ಬೇಕು ನಿಮಗೆ ಖರ್ಚಿಗೆ ದುಡ್ಡು 50,000 ರೂಪಾಯಿ ಅಂತಂದರೆ, ನಮ್ಮ ಫ್ರೆಂಡ್ದು ಬರ್ಡೇ ಇದೆ ಅವ್ರಿಗೆ ಗಿಫ್ಟ್ ಎಲ್ಲ ಕೊಡಿಸ್ಬೇಕು ಅಂತೆಲ್ಲ ಹೇಳ್ದೆ. ನಿಮ್ಮ ಫ್ರೆಂಡು ಬರ್ಡೇ ಇದೆ ಅವ್ರಿಗೆಲ್ಲ ಗಿಫ್ಟ್ ಕೊಡಿಸ್ಬೇಕಂತಂದರೆ ನಿಮ್ಮ ಫ್ರೆಂಡಿಂದು ಡಿಜಿಟಲ್ ID ಹೇಳಿ, ಯಾಕಂದರೆ ಅವ್ರದ್ದು ಬರ್ಡೇ ಇದ್ದರೆ ಅವ್ರದ್ದು ಪೋಸ್ಟ್ ಆಗಿದ್ದೇನ ಏನಿಲ್ಲ ನೋಡ್ಕೊಂಡು ನೀವು ದುಡ್ಡು ಕೊಡ್ತೀನಿ ಅಂತ ಅಂದಾಗ ದೇವನ ಫುಲ್ ಶಾಕ್ ಆಗಿಬಿಡ್ತಾನೆ. 50,000 ರೂಪಾಯಿ ಕೊಡೋಕೆ ಎಷ್ಟೆಲ್ಲ ಸತಾಯಿಸ್ತಾಯಿರ ನೀವು ಅಂತೆಲ್ಲ ಹೇಳಿ. ಇದು ನಾಳೆ ಎಪಿಸೋಡ್ ಆಗಿರುತ್ತೆ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.